ನಾವು ತುಳಿಸೋಣವ ತಾಯಿ ಪಾದದ ನಂದ ಗಂಧ ಉಂಟು ಅಂಥವ್ರು ನೋಡಿದಾಗ ನಮಗೆ ಏನು ಅನಿಸ್ತದೆ ಗೊತ್ತಾ, ಮಾಸ್ತರ್ ಕಲಿಯೋದು ಭಾಳ ಇರ್ತದೆ ಅಂತ ಗೊತ್ತಾಗ್ತದೆ. ಎಕ್ಸಾಮ್ ಪ್ರಿಪರೇಷನ್ ಅಲ್ಲ, ಹೇಳಿ ಬರೋಬರಿ ಈ ಕ್ವಶನ್ ಬೇಕಂದ್ರೆ ಅವ್ರು ಸಲ ಬಿದ್ದಾಗ ಸಲ ಬೀಳಂಗಿಲ್ಲ. ಈ ಮಾಸ್ತರ್ ಯಾಕೆ ಬೇಕು ಅಲ್ವಾ? ಬುಕ್ ಪ್ರಿಂಟ್ ಮಾಡಿಬಿಡ್ರಿ, ಈ ವರ್ಷ ಎಷ್ಟು ಬೀಳ್ತಾವೆ ಇದಕ್ಕೆ ಬೇಕು ಬಂದಿದೆ. ಹಂಗಿಲ್ಲ. ನಮ್ಮ ಸ್ಕೂಲಲ್ಲಿ ಮಕ್ಕಳು ಹೆಂಗೆ ಕಾರ್ಯಕ್ರಮ ನಡೆಸ್ಕೊಡ್ತಿದ್ರು ಅಂದ್ರೆ ಮಕ್ಕಳಿಂದ ನಾನು ತುಂಬ ಕಲ್ತೆ. ತಂದೆ ತಾಯಿ ಮಕ್ಕಳನ್ನ ಮಕ್ಕಳು ಯಾಕೆ ಕೊಡ್ತಾರೆ ಅಂತಂದ್ರೆ ಅದ್ಭುತ ಬೀಜಗಳು, ಎಲ್ಲ ಬೀಜ ಬೇರೆ ಬೇರೆ, ಒಂದೇ ನಮೂನಿ ಬೀಜ ಅಲ್ಲ. ಬೇರೆ ಬೇರೆ ಬೀಜಕ್ಕೆ ಬೇರೆ ಬೇರೆ ಮರಕ್ಕೆ ಬೇರೆ ಬೇರೆ ಗೊಬ್ಬರ, ನೀರು, ಪಾಲನೆ ಪೋಷಣೆ ಬೇರೆ ಮಾಡಬೇಕಾಗ್ತದೆ. ಅದರಲ್ಲಿ ಬಿಟ್ಟು ಹೋಲ್ಸೇಲ್ ಹೋಲ್ಸೇಲ್ ಬಂದಿದ್ದ ಈ ಸಲ ಹುಡುಗರಿಗೆ ಅದ ಪ್ರಶ್ನೆ. ಅಮ್ಮ ಏನಂತ ಹೇಳ್ತಾರ, ಹೋಗಲ್ಲ ಮಾಸ್ತರ್ ಕೇಳ ಅಂತಾರ. ಪ್ರೈಮರಿ ಹುಡುಗ ನಾವೇನಂತೀವಿ, ದೊಡ್ಡ ಶಾಣೆ ಕೇಳಬೇಡ, ಅವೆಲ್ಲ ಮುಂದೆ ಬರ್ತಾ ಹೋಗ್ತೀವಿ. ಮುಂದೆ ಬಂದ್ಮೇಲೆ ಪ್ರಶ್ನೆ ಮತ್ತೆ ಕೇಳ್ತಾನವ, ಪ್ರೈಮರಿ ಒಳಗೆ ಕಲಿಬೇಕಾಯ್ತು, ಇಲ್ಲಿ ಕೇಳಕತ್ತಲ್ಲ, ಅವ್ರಿಗೂ ಗೊತ್ತಿಲ್ಲ. ಎಲ್ಲವರೇನು ಅದಕ್ಕೆ ಯಾವಾಗ ಯಾವಾಗ ಸಿಗ್ತದ ಆವಾಗ ನಂಗೆ ತಿಳಿಲಿಲ್ಲ, ಅವರಿಂದ ತಿಳ್ಕೊಂಡು ನಾನು ಕಲಿಸ್ಲಿಕ್ಕೆ ಯಾವಾಗ ತಯಾರಾಗ್ತೇವೆ ಆವಾಗ ಈ ಸಂಬಂಧ ಬರ್ತದೆ. ನೀವೆಲ್ಲರೂ ನಿಮ್ಮ ಗುರುಗಳನ್ನು ಬಹಳ ಪ್ರೀತಿ ಮಾಡಿದೆ ಅಂತ ಬಂದಿರಿ, ಇಲ್ಲ ನಾವು ಯಾಕೆ ಮಾಡ್ಬೇಕಂತೀರಿ. ಹಂಗಾಗಿಲ್ಲ, ನಿಮ್ಮ ಸರ್ ಗೊತ್ತಿಲ್ಲ ಹಂಗೆ ನಿಮ್ಮ ಒಳಗೆ ಹಾಕ್ಬಿಟ್ಟಾರೆ. ನೀವು ಎಷ್ಟೆಷ್ಟು ದೂರಿಂದ ಬಂದಿರಿ ಗೊತ್ತಿಲ್ಲ, ನನಗೆ ಎಷ್ಟೊತ್ತು ಮಾತಾಡೋದು ಗೊತ್ತಿಲ್ಲ. ಅದು ಹುಡುಗರಿಂದ ನಾನು ಏನು ಕಲಿತೆ ಅನ್ನೋದು 2-3 ಮಾತು ಹೇಳ್ತೀನಿ. ಅಬ್ಸೆಂಟ್ ಕಂಡಿತ್ತು ಸ್ಲಮ್ ಏರಿಯಾದಲ್ಲಿ, ನಮ್ಮ ಸ್ಲಮ್ ಏರಿಯಾ ಅಲ್ಲಿ ಯಾರು ಹೆಂಗೆ ಮಾಡ್ಕೊಂಡು ಹೋಗ್ಲಿಕ್ಕೆ ತಯಾರಿಲ್ಲ. ಮಕ್ಕಳ ಡಬ್ಬಿ ತೊಗೊಂಬಂದ್ರೆ ಹತ್ತು ತೊಗೊಂಡು ಹೋಗ್ಬಿಡ್ತೀರಿ ಅಂತ ರಾತ್ರಿ ಮಲ್ಕೊಂಡ್ವಿ. ಆ ಮಾತು ಬಿಡೋಣ. ಆ ಹುಡುಗರಿಗೆ ನಾನು ಏನು ಕೇಳಿದೆ, 3ನೇ ಕಣ್ಣು ಅಕಸ್ಮಾತ್ ದೇವರ ಪ್ರತ್ಯಕ್ಷ ನಿಮಗೆ ಕೊಟ್ರ ನಮ್ಮ ದೇಹದೊಳಗೆ ಎಲ್ಲಿ ಇರಬೇಕಂತ ಕೇಳ್ತೀರಿ ಅಂತ ಪ್ರಶ್ನೆ ಕೇಳಿ. ಅಬ್ಸ್ಟ್ರಾಕ್ಟ್ ಕ್ವಶನ್. ಬಹಳಷ್ಟು ಮಂದಿ ಇಲ್ಲಿ ಹಣಿ ಮೇಲೆ ಬೇಕಂತ ಹೇಳಿ. ಯಾಕಂದ್ರೆ ಶಿವಗೈತಿ, ನಾವು ಶಿವ ಆಗ್ತೀವಿ ಅಷ್ಟು. ಇನ್ನೊಬ್ಬ ಹೇಳಿದ ಹಿಂದಿರ್ಬೇಕ್ರಿ ಅಂತ. ಯಾಕೆ ಮುಂದಕ್ಕೆ ಕಾಣ್ತೈತಿ, ಹಿಂದಕ್ಕೆ ಕಾಣ್ತೈತಿ. ಅದು ಒಬ್ಬ ಹುಡುಗ ಹೇಳ್ದ, ಸರ್ ನಮ್ಗೆ 3ನೇ ಕಣ್ಣು ಕೊಟ್ರೆ ಈ ಬೆರಳಿಗೆ ಕೊಟ್ರೆ ಬೆಸ್ಟ್ ರೀ ಅನ್ನ. ಕ್ಲಾಸ್ ಮಾಡಿಸಿದೆ, ಎಲ್ಲರೂ ಅಂದ್ರೆ ಎಲ್ಲರೂ ನಕ್ರೆ ಇಲ್ಲಿ ಏನು ತಗೊಂಡು ಮಾಡ್ತೀವಿ ಅಂತ. ಆಮೇಲೆ ಎಲ್ಲ ಶಾಂತ ಆದ್ಮೇಲೆ ಕೇಳಿದೆ, ಇಲ್ಲಿ ಯಾಕೆ ಕೊಡ್ಬೇಕಂತ ಹೇಳಿ. ಅವ್ನು ಎಷ್ಟು ಬ್ರಿಲಿಯಂಟ್ ಇದ್ದ ಅನ್ಲಿಕ್ಕಿದೆ ಎಕ್ಸಾಂಪಲ್. ಅವ್ನು ಹೇಳಿದ, ನಾವು ಸ್ಕೂಲಿಗೆ ಲಘು ಬಂದಿರ್ತೀವಿ ಸರ್, ಆಟ ಆಡ್ತೀವಿ, ಪ್ರೇಯರ್ ಆದ್ಮೇಲೆ ಫಸ್ಟ್ ಪೀರಿಯಡ್ ಹೋಗಿ ಕೂತ್ಕೊಂಡು ನಿದ್ದೆ ಬರ್ತೈತೆ. ಅವು ಇಲ್ಲಿ ಕಣ್ಣಿದ್ರೆ ನೋಡ್ಕೋತಾನ ನಿದ್ದೆ ಮಾಡ್ಕೋತ ಬರೀ ಹೋಗೋದು. ವೆರಿ ಗುಡ್ ಸರ್. ಇನ್ನೂ ಅಂದ್ರೆ ಅಲ್ಲ, ಹೆಂಗ ನಮ್ಮಮ್ಮ ಉಂಡಿ ಡಬ್ಬಿ ಮ್ಯಾಲೆ ಇಟ್ಟಿರ್ತಾಳ್ರಿ, ಅದು ಕೆಳಗೆ ಇಳಿಸಿ ನೋಡಿ ಖಾಲಿ ತೊಗೊಂಡೇ ನೋಡೋದು. ಅಲ್ಲಿ ಮುಖ ಕಡೆದು ಹಿಂಗೆ ನೋಡ್ತೀನಿ ರೀ, ಮುಂದಿದ್ರೆ ಕೆಳಗೆ ಇಟ್ಕೊತೀನಿ ಇಲ್ಲ ಇಲ್ಲ. ವಾ. 3ನೇದೇನು, ನಾವು ಕ್ಲಾಸ್ ಇದ್ದಾಗ ಗಲಾಟೆ ಮಾಡ್ತಿರ್ತೀವಿ, ಸರ್ ಬಂದು ಗೊತ್ತಾಗಂಗಿಲ್ಲ ರೀ, ಒಮ್ಮೆಲೆ ಒಳಗೆ ಬಂದ್ಬಿಟ್ಟು ಹಾಕ್ಕೊಂಡು ಬಡದ್ರಂದ್ರೆ ಬದಲ ಇರ್ತೈತೆ. ಅದಕ್ಕೆ ಒಂದು ಇಲ್ಲಿ ಇತ್ತಂದ್ರೆ ಬಾಗಲ್ ಹೊರಗೆ ಹಿಂಗೆ ಹಿಡ್ಕೊಂಡು ಆಟ ಆಡ್ತೀವಿ, ಅವ್ರು ಬಂದ್ರೆ ಹಿಂಗೆ ಕೂಡ್ತೀವಿ. ಬ್ಯೂಟಿ. ಮತ್ತೇನು ಅವ ಹೇಳ್ದ, ನಾವು ಸ್ಟಾಪ್ ಆಟ ಆಡಬೇಕಾದ್ರೆ ಬಾಗಿಲ ಹಾಕ್ಕೊಂಡು ಕಿಂಡ್ಯಾಗಿದ್ದೆ, ಈಗ ನೋಡಿದ್ರೆ ನಾ ಇದ್ದಿದ್ದು ಅವ್ನು ಕಾಣಂಗಿಲ್ವೇ, ಅವನಿಗೆ ಹೊಳ್ಳಿದ್ರು ಕೂಡ ಬಾಗಿಲ ಹಾಕಿ ಡಾಬ್ ಅಂತ ಹೊಡೆದ್ಬಿಟ್ರೆ ಔಟ್ ಆಗಂಗಿಲ್ವೇ. ವೆರಿ ಗುಡ್. ಅಷ್ಟು ಹೇಳ್ತಾ ಇದ್ದಂಗೆ ಒಬ್ಬ ಹುಡುಗದ್ದು ಏನಂದ, ಲೇ ಇಲ್ಲಿ ಕಣ್ಣು ಹಚ್ಚಿದ್ರೆ ಅಕಸ್ಮಾತ್ ನೀವು ಬರ್ಕೊಂಡಾಗ ಅವನು ಕಚಕ್ ಅಂತ ತುಳಿದ್ರಲ್ಲಿ ಕುರುಡನ್ ಹಾಕ್ತೀನಿ ನೀನು ಅಂತ. ಇಲ್ಲ ನಾನು, ಯಾಕೆ ಮಡಿಚ್ ಮಲ್ಕೊಳಕ್ ಬರ್ತೈತೆ. ಬ್ಯೂಟಿ. 4ನೇ ಹುಡುಗನಿಗೆ ಎಷ್ಟು ಐಡಿಯಾಸ್ ಅವ. ನಾವು ಬರೀ ನಾವು ಕಲಿಸಿದ್ರೆ ಅವ ಬರ್ತದೆ ಇಲ್ಲ, ಅವರಿಂದ ತುಂಬ ಕಲಿತೇವೆ. ಇನ್ನೊಂದು ಘಟನೆ ಬಹಳಷ್ಟು ಅಬ್ಸೆಂಟ್ ಪೀರಿಯಡ್ ಮೇಲೆ ಹೆಲ್ಪ್ ಮಾಡ್ಲಿಕ್ಕೆ ಹೆಚ್ಚಿಗೆ ಪೀರಿಯಡ್ ಬರ್ತಾವೆ, ಕಂಬೈಂಡ್ ಮಾಡಬೇಕು. ಹೌದು, ಸುಮ್ಮನೆ ಕೊಡಲೇ ಅಲ್ಲ, ಬ್ಯುಸಿ ಇರಬೇಕು. ಗ್ರೌಂಡಿಗೆ ಕರ್ಕೊಂಡು ಹೋಗಿ 4 ಗುಂಪು ಮಾಡಿ ಬೆಂಗೆ ಹೋಗ್ಬಿಡ್ತಾರೆ. ಕಾಗಿ ಬಗ್ಗೆ ನೀವು ಆ್ಯಕ್ಟ್ ಮಾಡಿ ತೋರಿಸ್ಬೇಕು. 10 ನಿಮಿಷ ಟೈಮ್ ರೋಗ್ಲಿ. ಇವ್ರಿಗೆಲ್ಲರೂ ಹೇಳಿದೆ, ಅವ್ರು ಏನೇನು ಮಾಡ್ತಾರೆ ನೀವು ಅಬ್ಸರ್ವ್ ಮಾಡ್ಬೇಕು ಆ್ಯಂಡ್ ಡಿಸ್ಕಷನ್. ಇದು ಯಾವ ಪಾಠದಾಗ ಇಲ್ಲ. ಆಯಿತು, ಮಾಡ್ಕೊಂಡು ಬಂದ್ರೆ ಮೊದಲೇ ನಾವು ಏನು ಮಾಡಿದ, 3 ಮಂದಿ ಗಡಿಗೆ ಅದು ಹಾರಿ ಬಂತ, ಹಳ್ಳ ಹತ್ತಿ ನೀರು ಕುಡಿತ ಹೋತ, ಬ್ಯೂಟಿಫುಲ್ ಮಾಡಿದ್ರು.
ಅಲ್ಲಿ ಕೋಆಪರೇಷನ್ ಬೇಕು 3 ಮಂದಿ ಆ ಕಾಗೆಗೆ ಊಟ ಬಂದು ಅವ್ರಿಗೆ ಬೀಳಬಾರದು ಮಾಡಿ. ಎರಡನೇದು ಏನು ಮಾಡಿದ, ನರಿ ಕಾಗೆ, ನರಿ ಅದು ಮಾಂಸ ನೋಡ್ಕದ ಕಾಗೆ ಹತ್ರ ಬರ್ತದ. ಕಾಗೆ ಒಂದು ಹಾರಿ ಬಂದು ಒಬ್ಬ ಹಾಡು ಹಾಡಿದ, ಅದ್ರ ಪ್ರಕಾರ ಇಬ್ಬರ ಮೇಲೆ ಅವನ ಮೇಲೆ ಕುತ್ಕೊಂಡಿವ ಕಾಗೆ. ಏನವ್ದು ಇಮ್ಯಾಜಿನೇಷನ್, ಸೂಪರ್, ಎಲ್ಲ ಚಪ್ಪಾಳೆ ಹೊಡೆದು. ಮೂರನೇ ಗುಂಪು ವೆರಿ ಇಂಟ್ರೆಸ್ಟಿಂಗ್ ಗುಂಪು ಬಂದ್ರೆ, ಒಬ್ಬ ಬ್ರಾಹ್ಮಣ, ಒಬ್ಬ ಸಣ್ಣ ಹುಡುಗ, 3 ಕಾಗೆ. ಏನು ಮಾಡಿದ್ವಿ, ಅವ್ನು ಹೇಳಿದ ಈ ಪಿಂಡ ಎಲ್ಲಿ ಇಡ್ಬೇಕಂತ. ನನ್ನ ಕಲ್ಪನೆ ಬರಬಾರ್ದು, ಪಿಂಡ ಗಿಂಡ ಯಾಕೆ ಬಂದ್ರಪ್ಪ ಕಾಗೆ ಬಗ್ಗೆ ಹೇಳಿದೆ. ಪುರೋಹಿತರ ಪಿಂಡ ಎಲ್ಲಿ ಇಡಬೇಕು, ಅಲ್ಲಿ ಇಟ್ಟವ ಕಾಗೆಗೆ ಹೇಳ, ನಾನು ಯಾವುದೇ ರೀತಿ ಕೆಟ್ಟ ಕೆಲಸ ಮಾಡೋದಿಲ್ಲ, ಕಾಗೆ ಪಿಂಡ ಹಾಕ್ಬೇಕು. ಬೇಡ್ಕೊಂಡ ಒಂದು ಕಾಗೆ ಅದರ ಹತ್ರ ಹೋಗ್ತ, ವಾಸನೆ ನೋಡ್ತೀವಿ ಹಾರೆ ಹೋಗ್ತ. ಇನ್ನೊಂದು ಹಳ್ಳೆ ನೋಡಲಿಲ್ಲ, ಇನ್ನೊಂದು 10 ಸರಿ ಇತ್ತು. ಪುರೋಹಿತರು ಅಂದರು ಸ್ವಲ್ಪ ತಡದಲ್ಲಿ ಹೇಳಿದ, ಮತ್ತೆ ಬೇಡ್ಕೊ. ಏನು ದೇಶ ಏನು ಹೀರ್ತದೆ, ಅದು ಆಹಾರ ಅಂತ ಹೀರೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮ್ಗೆ ಹೋಗ್ತದೆ, ಡೈಜೆಸ್ಟಿವ್ ಸಿಸ್ಟಮ್ಗೆ ಹೋಗ್ತದೆ. ಇಲ್ಲ ಅದಕ್ಕೆ ನೀವೇನು ಆಗ್ತದೆ ಹೀರ್ತಿರೋದಲ್ಲ, ಕಟ್ ಆಗೋಲ್ಲ. ಸಣ್ಣ ಹುಡುಗರು ಆಡೋ ಮುಂದೆ ರಕ್ತ ಬಂತ ಏನಾಗೋದಿಲ್ಲ, ಬ್ಲಡ್ ಹೀರಿದ್ದು ಡೈಜೆಸ್ಟಿವ್ ಸಿಸ್ಟಮ್ಗೆ ಹೋದ್ರೆ ಏನಾಗೋದಿಲ್ಲ. ಇದನ್ನು ಹೇಳಿದ್ರೆ ಪರಿಣಾಮ ಏನಾಗ್ತಂದ್ರೆ, ಈಗ 2 ವರ್ಷದ ಮುಂದೆ ಬಾಂಬೆದಿಂದ ಡಾಕ್ಟರ್ ಫೋನ್ ಮಾಡಿದ್ರು ರಾತ್ರಿ 11 ಗಂಟೆ. ಯಾಕಂದರೆ ನಮ್ಮ ಸ್ಟೂಡೆಂಟ್ ಹೇಳಿದ, ಸರ ನಿಮ್ಮ ಬಗ್ಗೆ ನಾವು ಮಾತಾಡಕತ್ತಿದ್ರಿ, ನಾನು ಅವರು ಡಾಕ್ಟರ್ ಆಗ್ಯಾನ, ನಮ್ಮ ಡಾಕ್ಟರ್ ಜೊತೆ ಮಾತಾಡಕತ್ತಿದ್ರಿ, ಅವ್ನು ಎಂಥ ಮಾಸ್ಟರ್ ಸಿಕ್ಕೊಂಡ್ರಿ ನಿಮ್ಗೆ ಸ್ವಲ್ಪ ನೋಡ್ಬೇಕಲ್ಲ ಅಂದಂತ, ಅದಕ್ಕೆ ಫೋನ್ ಹಚ್ಕೊಡ್ತೀನಿ ಮಾತಾಡಿ ಅಂದ. ಏನು ಯಾವಾಗಲೂ ನಿಮ್ಮಲ್ಲಿ ಹೊಸ ಹೊಸ ವಿಚಾರ ಭಾಳ ಬರ್ತಾವೆ. ಅದಕ್ಕೆ ನಾನು ಬೋರ್ಡ್ ಯಾಕೆ ತರಿಸ್ತೀನಿ ಅಂದರೆ, ನಮಗೂ ಭಾಳಷ್ಟು ವ್ಯತ್ಯಾಸ ಅದು. ನಾವೇನಂತೀವಿ, ಅಷ್ಟು ಬರೋಂಗಿಲ್ಲನ, ಗೀಚ್ ಬೇಡ ನೀನು, ಬರೀ ಓದ ದೊಡ್ಡದಿರ್ತದೆ. ಈಗ ನಾನು ಗೀಚಿದಾಗ ಅವ್ನು ಕೇಳ್ತಾನೆ, ಈಗ ಅವ ಹಿಂಗೆ ಗೀಚ್ತಾನೆ ಇದೇನು ಅಂತ ಕೇಳ್ತಾನೆ. ಕರ್ವ್ ಲೈನ್ ಗಣಿತರು ಹೇಳ್ತಾರೆ, ಬಿಂದು ದಿಕ್ಕನ್ನು ಬದಲಿಸುತ್ತಾ ಚಲಿಸಿದರೆ ಉಂಟಾಗುವುದು ಈ ವಕ್ರರೇಖೆ ಹೋದಲ್ರಿ. ಅವಂತ ಗೊತ್ತಾಗ್ತಾನೆ. ಅವ ಹಿಂಗೆ ಗೀಚಿದಾಗ ಅಳಕಸ ಅವ್ನು ಕೇಳಿದ್ರಲ್ಲ ಏನು ತೆಗಿತೀನಿ ಅಂತ. ನಾವು ಕೆಳಗೆಲ್ಲ ವರ್ಷ ಸಾಕಾಗಿ ಹೋಗೈತಪ್ಪ ನಿನ್ನ ಸಲುವಾಗಿ. ಈಗ ಭಾಳಷ್ಟು ಮಂದಿ ಪಾಲಕರ ಸಮಸ್ಯೆ ಆಗಿದ್ದಿದೆ. ಅವ್ನು ಕೇಳಿದ್ರಲ್ಲ ಇದು ಏನದ, ಹಾವು ಅಂತಾನ, ಮತ್ತೇನ ಆನೆ ಅಂತಾನ. ಆನೆಲ್ಲ ಏನೇನಾರ ಮಾತಾಡ್ಬೇಡಿ. ಅವ ಆನೆ ಅಂದ ಕೂಡ ನನಗೆ ಆನೆ ಕಂಡತ್ತೆ. ಯಾಕ್ರಿ ಸರ್, ಇದು ಸೊಂಡೆ, ಇದು ಪಾರಿ, ಇದು ಕಣ್ಣು, ಇದು ಕಿವಿ, ಇದು ಕಾಲು, ಈ ಕಾಲು ಇದು ಮಾಡ್ತೈತೆ, ಇದು ಹೊಟ್ಟೆ, ಇದು ಇನ್ನೊಂದು ಕಾಲು. ನನಗೆ ಆನೆ ನೋಡೋಕೆ ಆಕತ್ತಿರಲಿಲ್ಲ, ನಾವು ಬೈತೀರಿ ಯಾಕೆ. ಆಮೇಲೆ ಇನ್ನೊಂದ್ಸಲ ಬೇರೆ ಹುಡುಗರು ಏನು ಹೇಳ್ತಾರೆ ಅನ್ನೋಂಥ ಭಾಗಕ್ಕೆ ನಾನು ಬಂದಾಗ ಮತ್ತೊಂದು ದಿವಸ ಹುಡುಗರು ಕೇಳಿದೆ, ಇದು ಏನು ಅಂತ ಕೇಳಿದೆ. ಯಾಕಂದ್ರೆ ಈಗ ಏನು ಹೇಳ್ತಾರೆ ಅನ್ನೋದಕ್ಕೆ ಇದು ಏನು ಅಂತ ಕೇಳಿದೆ. ಈಗ ಮತ್ತೊಮ್ಮೆ ಕೇಳಿದೆ ನಾವಾಗ ಕ್ಲಾಸ್ ಮೇಲೆ, ಇದು ಏನಂತ ಕೇಳಿದೆ. ಆನೆ ಅಂತ ಹೇಳ್ತಾ ಮಾಡಿದ್ದೇನೆ. ಕ್ಲಾಸ್ನಾಗ ಯಾರು ನೋಡಿದ್ರೆ ಅವರೆಲ್ಲರೂ ಆನೆ ಆನೆ ಅಂತ ಹೋದಿರ್ತಾರೆ. ಅವನು ಅಂದ ಅಲ್ಲ ಅಂದ, ಮತ್ತೆ ಏನಂದ, ನಮ್ಮ ಅವ್ವನ ಮಾರಿ ಅಂದ. ಈ ಕೆಲಸ ಮಾಸ್ತರ್ ಸ್ಥಿತಿ ಏನಾದ್ರು ಸ್ವಲ್ಪ ವಿಚಾರ ಮಾಡಿ. ವೆರಿ ಗುಡ್ ಅಂದೆ. ನಮಗೆಲ್ಲ ಆನೆ ತೋರ್ಸೋಣ, ಅವ್ವನ ಮಾರಿ ಅಂತಾನ, ಹ್ಞೂ ಅಂತಾನಲ್ಲ ಮಾಸ್ತರ್ ಅಂತಾನವ್ರ. ಹೆಂಗ ನೋಡ್ರಿ, ಇದು ತಲೆ ಭಾಗ, ಇದು ಇಲ್ಲಿ ಹಿಂಗೆ ಬಂತ, ಇಲ್ಲಿ ಕ್ಲಿಪ್ ಹಾಕೊಂಡಾಳ, ನಂತರ ಇಲ್ಲೆಲ್ಲ ತುರ್ಬಾ ಕಟ್ಕೊಂಡಾಳ, ನಂತರ ಇದು ಹಣಿ, ಮೂಗು, ಬಾಯಿ, ನಂತರ ಹಿಂಗೆ ಬಂತ, ನಂತರ ಇದು ಕಣ್ಣು, ಇಲ್ಲಿ ಕುಂಕುಮ ಹಚ್ಕೊಂಡಾಳ, ಇಲ್ಲಿ ಕಿವಿ ಒಳಗೆ ಏನೋ ಹಾಕ್ಕೊಂಡಾಳ, ಮತ್ತು ಇದು ಅವ್ವನ ಮಾರಿ ಅಲ್ಲ ಅಂದ್ರೆ ಇದೆ. ಯಾವಾಗ ಹುಡುಗರು ನಮ್ಮ ಹತ್ರ ಬರ್ತಾರೆ
ಬರ್ತಾರಂದ್ರೆ ಅವ್ರು ಅಂದಂಗೆ ಮತ್ತೆ ನಾವು ಕೇಳಬೇಕು. ನಾವು ಹಾಗೆ ಮಾಡೋಂಗಿಲ್ಲ. ತಗೊಂಡು ಏನು ಮಾಡ್ತಿದ್ದೆ ಅಂತ ಎಕ್ಸಾಮ್ಗಿಲ್ಲ, ನಾನು ಏನು ಹೇಳಿದ ಅರ್ಥ ಬರೀ ಅವ ಅಂತ ನಾನು ಇಷ್ಟ ಬರೀಬೇಕಾದ್ರೆ ನಿನ್ನ ಹತ್ರ ಯಾಕೆ ಬರ್ಬೇಕು? ಯಾಕೆ ನೀನು ಕಲಿಸಿದ್ದೇನು ಎಲ್ಲ ಏನು? ಬಸವ ಶಾಲೆಗೆ ಹೋಗುತ್ತಾನೆ. ಕ್ವಶನ್ ಏನು? ಬಸವ ಎಲ್ಲಿಗೆ ಹೋಗುತ್ತಾನೆ? ಶಾಲೆಗೆ ಹೋಗುತ್ತಾನೆ. ಶಾಲೆಗೆ ಯಾರು ಹೋಗುತ್ತಾರೆ? ಬಸವ ಹೋಗುತ್ತಾನೆ. ಎಲ್ಲ ಉತ್ತರ ಅವಂತಾನ. ಇದು ಗಟ್ ಮಾಡಿಬಿಟ್ಟು ಮುಗಿದಲ್ಲ. ಹಿಂಗಾಗಿ ವಿದ್ಯಾರ್ಥಿಗಳಿಗೂ ಮತ್ತು ಇವ್ರಿಗೂ ಸಮಸ್ಯೆ ಬರೋದೇನಂದ್ರೆ ನಾವು ಹೇಳಿದಷ್ಟ ನೀವು ಇರೋದಿಲ್ಲ. ಈಗ ಇದು ಮುಗಿದ್ಮೇಲೆ ನೀವು ಹೆಂಗೆ ಉಡಾಳ್ಗೇರಿ ಮಾಡಿರಿ, ಹೆಂಗೆ ಮಾತಾಡಿರಿ, ಏನೇನು ತಿಂದಿರಿ ಎಲ್ಲ ಮಾತಾಡ್ತಾರೆ ಗೊತ್ತದ. ಎಂಜಾಯ್ಮೆಂಟ್ ಬೇರೆ, ಅದು ಪಾಠದಿಂದ ಬರೋದಿಲ್ಲ. ಅಂದ್ರೆ ನಾವು ಗುರುಗಳು ಲೆಕ್ಕ ಹಾಕ್ರಿ ಕೋಟಿಗಟ್ಟಲೆ ಇವತ್ತು ಇಡೀ ಕರ್ನಾಟಕದಾಗ ನನ್ನ ಬಗ್ಗೆ ಪ್ರೀತಿ ತೋರಿಸ್ತಾರ. ಎಲ್ಲಿಂದ ಬಂತ್ರಿ ಇದು? ನಿಮ್ಮಿಂದ ಕಲ್ತಿದ್ರಿ ಇದು. ಅಧಿಕಾರ ಸ್ಕೂಲ್ನಾಗ ಇದ್ದಾಗ ನಮ್ಮ ಕಂಡೀಷನ್ ಐತ, ಗೇಟ್ ದಾಟಿದ ಕೂಡ ಮತ್ತೆ ಗುಡ್ ಮಾರ್ನಿಂಗ್ ಯಾರು ಹೇಳ್ತಾರ ಅಂತ. ನಾ ಈಗ ಒಳಗೆ ಬಂದ್ಕೊಳ್ಳಿ ಎಲ್ಲರೂ ಹಿಂಗೆ ನಿಂತಿರ್ತಿದ್ರು. ಗೇಟ್ ದಾಟಿಲ್ಲ ಅಂತಿದ್ದೆ, ನಾ ಬಂದ್ಕೊಳ್ಳಿ ಗುಡ್ ಮಾರ್ನಿಂಗ್ ಅಂತಿದ್ದೆ. ನಾ ಈಗ ದಾಟೇ ಆಗ್ತಿದ್ದೆ. ಮೆಂಟಲ್ ಅಬಿಲಿಟಿ. This is second picture. This is third picture. What is the fourth picture? Now try ಕೊಡ್ತೇವೆ. This is one. This is second one. This is third one. D is the next one. ಇವಾಗ ಯಾವುದು? ನೆಕ್ಸ್ಟ್ ನಂಬರ್ 1 2 3 4 ಕೊಟ್ಟು ಯಾವುದು? ಈಗ ನೀವು ಕೇಳ್ತೀರಿ ಕರೆಕ್ಟ್ ಹೇಳಿ ಎಷ್ಟು ಕೊಡ್ತೀರಿ ಹೇಳಿ. ವ್ಯವಹಾರ ಇದೆ. 20,000 rupees. ಎಸ್ ಹೇಳ್ತೀವಿ. ಯಾಕೆ? ನಾವು ಗುಂಪ ಮಾಡೋಣ. ನೀವು ಎ ಹೇಳ್ರಿ, ನೀವು ಬಿ ಹೇಳ್ರಿ, ನೀವು ಸಿ ಹೇಳ್ರಿ. ಒಂದು ಅಂಕಿ ಕರೆಕ್ಟ್ ಆಗಬೇಕಲ್ಲ. 20,000 ಕೊಟ್ಟರೆ 5,000 ಹಂಚ್ಕೊಂಡ್ರೆ ಮುಗೀತದೆ. ರೊಕ್ಕ ಹಂಚ್ಕೊಳ್ಳೋದು ಎಷ್ಟು ವ್ಯವಸ್ಥೆ ಗೊತ್ತದ. ನಾಲೆಜ್ ಹಂಚ್ಕೊಳ್ಳೋದು ನಾವು ತಯಾರಿಲ್ಲ. ಹೌದಲ್ರಿ? ವೆರಿ ಸಿಂಪಲ್. ಬಯಾಲಜಿಕಲ್ ಸಿಮೆಟ್ರಿಕಲ್. ಹೆಂಗ ಇದನ್ನು ನೀವೇ ಅಂತ ಸರಸ್ವತಿ ಶಾರದಾ ಮಾತಾ ಸರಸ್ವತಿ ಶಾರದಾ ವಿದ್ಯಾದಾನಿ ದಯಾನಿ ದುಃಖಹರಣಿ ಜಗತ ಜನನಿ ಜ್ವಾಲಾಮುಖಿ ಮಾತಾ ಸರಸ್ವತಿ ಶಾರದಾ. राखो दया तुम्हें अपने सेवक पर, राखो दया तुम्हें अपने सेवक पर, सुख संपद सब राग धन दीजो अबाध अपरंपार तुम्हें दीजो सरस्वती शारदा माता सरस्वती शारदा विद्यादानी दयानी दुःखहरणी जगत जननी ज्वालामुखी माता सरस्वती माता सरस्वती माता सरस्वती शारदा. ಥ್ಯಾಂಕ್ಸ್. ಇದೊಂದು ಪಿಕ್ಚರ್ ನಾ ತೆಗಿತೇನೆ. ಇದೊಂದು ಪಿಕ್ಚರ್. ಇದು ಕೈ ಚಿತ್ರ. ಕರೆಕ್ಟ್. ಹೆಲ್ಪಿಂಗ್ ಲೈನ್ ಇನ್ನೊಂದು ಕೊಡ್ತೇನೆ. ದಿಸ್ ಇಸ್ ಒನ್ ಮೋರ್ ಹೆಲ್ಪಿಂಗ್ ಲೈನ್. ಒನ್ ಮೋರ್ ಹೆಲ್ಪಿಂಗ್ ಲೈನ್. ಎಲ್ಲ ಕೈ ಹೇಳೇ ಇಲ್ಲ. ಇದು ಯಾವ್ದಿದೆ? ಹೇಳಿದ್ರೆ ಮಾತ್ರ ಖುಷಿ. ನಾವು ಕಲಿಸಿದ್ರೆ ಹೇಳಿದ್ರೆ ಈ ಸ್ವಲ್ಪ ನೋಡಿ ತಪ್ಪಾಡ್ರಿ. ನೋಡೋಣ. ಇದೆ ಇದೆ ಈ ಕಡೆ ಕಪ್ಪ ಇದ್ದಾರೆ.
ಯಾಕೆ ಏನಂತಾರ ಮೊಬೈಲ್ ತಡಿ 78 ವರ್ಷ ರೀ ಇದೆಲ್ಲ ನೋಡಿಲ್ಲ ನಾನು. ಈ ಸಲ ನೋಡೋಣ ಕರೆಕ್ಟ್ ಹೇಳ್ತಾರೆ ಪ್ರಾಮಿಸ್. ನೀವು ಕರೆಕ್ಟ್ ಆನ್ಸರ್ ಹೇಳಿದ್ರಿ ಅಂತ ಹೇಳಿರಿ ಪರ್ ಹೆಡ್ 10 ರೂಪೀಸ್ ನಾ ಕೊಡ್ತೇನೆ, 10 ರೂಪೀಸ್ ಕೊಡ್ತೇನೆ. ಮತ್ತು ನೀವು ತಪ್ಪು ಹೇಳಿದ್ರೆ ಏನು ಮಾಡ್ತೀರಿ? ನಾವು ಕೊಡ್ತೀವಿ ಅಂತೀರಿ, ಚೇಂಜಸ್ ಇಲ್ರಿ ಅಂತ. ದೇಶವಾನ್ ಇದೆ, ಇದಕ್ಕಿದು ಗೈಡ್ ಮಾಡೋದ್ರಿಂದ ಇದು ಸುಸೂತ್ರವಾಗಿ ಗುರಿ ಮುಟ್ತದೆ. ಹೊಸ ಜಗತ್ತಿಗೆ ಯಾವ ಶಕ್ತಿ ಅವಶ್ಯಕತೆ ಹೇಳಿ ಜನ್ಮ ಕೊಡ್ತೀನಿ ಅವ್ರು ಹೇಳ್ತಾರ. ಬರೀ ಜನ್ಮ ಕೊಟ್ಟು ನಡೆಯಂಗಿಲ್ಲ, ಪಾಲನೆ ಪೋಷಣೆ ಮಾಡಬೇಕು. ಅವ್ರ ತಂದೆ ತಾಯಿ ಅಂತಾರ ಪಾಲನೆ ಪೋಷಣೆ ಮಾಡಲಿಕ್ಕೆ ತಯಾರಿದ್ದೇವೆ. ಅವಾಗ ಜನ್ಮ ಕೊಡ್ತಾರ, 3 ತಿಂಗಳಿಗಿನ ಯಾವ ಗರ್ಭ ಧರಿಸ್ತಾರ ಅವಾಗ ಗೊತ್ತಾಗ್ತದ ಹೊಸ ಶಕ್ತಿ ನಮ್ಮ ಮನೆಗೆ ಬರ್ತಾ ಇದೆ ಅಂತ ಈಗ ಆರತಿ ಮಾಡ್ತಾರೆ. ಇವತ್ತು ಮಗುವಿನ ಬ್ರೈನಿಗೆ ಏನೇನಾಗಿಲ್ಲ, ಇದ್ರ ಪರಿಣಾಮ 10 ವರ್ಷ ಆಗುತ್ತೆ ನಮ್ಮ ಅಂತಾರೆ. ಅವ್ವ ಅಪ್ಪಳ ಡ್ಯೂಟಿ ಅದ ನಮ್ಮನ್ನು ಸಾಕ್ಬೇಕಂತಾರೆ. ಯಾಕಂದ್ರೆ ಕಲಿಸ್ಲಿಲ್ಲ. ನಾ ಇದ್ರ ಬಗ್ಗೆ ಡೀಟೇಲ್ ಹೇಳೋದಿಲ್ಲ. ದೇರ್ಫೋರ್ ಮನೆಯೊಳಗೆ ಒಬ್ಬ ಬಾಣತಿ ಇದ್ದು ಅಂದ್ರೆ ಕೆಟ್ಟ ಮಾತಾಡಬೇಡ, ಒದರಬೇಡ, ಓಣಿಯವ್ರು ಸಹಿತ ನಮ್ಮ ಊರಿಗೆ ಅದ್ಭುತ ಶಕ್ತಿ ಬಂದದ್ರಿ ಅಂತ ಬಾಣತಿ ಊಟ ತಂದು ಕೊಡ್ತಾರೆ. ನಾವು ಆ ಊಟ ಮಾಡೀವಿ, ಅದು ನಮಗೆ ಗೊತ್ತಿಲ್ಲ. ಅವ ಏನಲ್ಲೇ ಇವನೇನಲ್ಲೇ ಒಂದೊಂದು ತುತ್ತು ಕೂಡ ಉಳಿಸ್ಯಾರ, ಆಡ್ಸ್ಯಾರ, ಕರ್ಕೊಂಡು ಹೋಗ್ಯಾರ. ಜಾತ್ರೆಗೆ ಹೋದ ಆ ಮಕ್ಕಳ ಸಲ ಏನೇನೋ ತಂದು ಕೊಟ್ಟಿರಿ ನೀವು. ಎದಕ್ಕೆ ಹಿಂಗೆ ತಂದ್ರಿ? ಆ ಪಾಪುಗ ಏನು ಪ್ರೀತಿ ಅದರಿ, ನೆನಪಾಗಬೇಕಿವೆಲ್ಲ ನಾವು. ಅಂದಮೇಲೆ ತಿಳಿರಿ, ಇದಕ್ಕೆ ಗೈಡೆನ್ಸ್ ಅಮ್ಮ, ಅಪ್ಪ, ಗುರುಗಳು, ಸಮಾಜದ ಎನ್ವಿರಾನ್ಮೆಂಟ್. ಯಾವಾಗ ಬೇಕಾ? ಬಾಲ್ಯಾವಸ್ಥೆಯೊಳಗೂ ಬೇಕಾ, ತರುಣ್ಯಾವಸ್ಥೆಯೊಳಗೂ ಬೇಕಾ, ಪ್ರೌಢಾವಸ್ಥೆಯೊಳಗೂ ಬೇಕಾ, ವೃದ್ಧಾಪ್ಯ ಬಂದಾಗ ಇವುಗಳ ಗೈಡೆನ್ಸ್ ಬೇಕು. ಯಾವಾಗ ಇವುಗಳ ಗೈಡೆನ್ಸ್ನಿಂದ ಇದು ಬೆಳೀತದೋ, ಇದು ಇಲ್ಲ ಅಂತ ಎಲ್ಲಿ ಬೇಕಾದ್ರೆ ಹೊಡೆದು ಬಿಡ್ತಾರೆ ನನ್ನ. ಈ ಗೈಡೆನ್ಸ್ ಒಳಗೆ ಇದು ಬೆಳೀತು ಅಂದ್ರೆ ನೆಕ್ಸ್ಟ್ ಇಡೀ ಜಗತ್ತಿಗೆ ನೀವು ಎಲ್ಲಿ ಹೋಗ್ರಿ, ಬೇಕಾದಲ್ಲಿ ಹೋಗ್ರಿ. ಇಂಡಿಯನ್ಸ್ ಆರ್ ಗ್ರೇಟ್ ಆ್ಯಂಡ್ ಜೀನಿಯಸ್. ಇಲ್ಲಿ ಗುರು ಸಂತತಿ, ಗುರು ಅದ್ಭುತವಾದದ್ದಿದ್ದಾನ. ತಂದೆ ತಾಯಿ ಜವಾಬ್ದಾರಿ ತಗೊಂಡು ಹೆಂಗೆ ಬೆಳೆಸ್ತಾರ, ದೇಶಕ್ಕೆ ಒಂದು ಕೀರ್ತಿ ಬರ್ತದೆ. ಬಿಟ್ರೆ ಹುಟ್ಟಿರದೆ 10 ವರ್ಷಕ್ಕೆ ಅವನ್ನ ಹೆಂಗೆ ಕೊಲ್ಲಬೇಕ, ಅಪ್ಪನ ಕೊಂದ್ರೆ ಆಸ್ತಿ ಹೆಂಗೆ ಬರ್ತದ, ಮದುವೆ ಮಾಡ್ಕೊಂಡ್ಮೇಲೆ ಹೆಂಡತಿನ ಹೊಡೆದು ಹೆಂಗೆ ಕೊಲ್ಲಬೇಕ. ಈ ಬುದ್ಧಿ ಯಾಕೆ ಬರ್ಲಿಕ್ಕಂತಂದ್ರೆ ನಾವು ಗರ್ಭಾವಸ್ಥೆಯೊಳಗಿರ್ಬೇಕಾದ್ರೆ ನಾವು ಆ ಜವಾಬ್ದಾರಿ ತಗೊಳ್ಳಿಲ್ಲ. ಇವತ್ತು ನಮ್ಮ ಸ್ಥಿತಿ ಹೆಂಗೆ ಬಂದು 3 ಮಂದಿ ಮೊಬೈಲ್ ಹಿಂಗೆ ಹಿಡ್ಕೊಂಡು ಕೂತಿದ್ರಿ ಅಂತ ಹೇಳಿರಿ, ಯಾರ ಬಾಗ್ಲ ಮಾಡಿ ಒಳಗೆ ಬಂದ್ರು ನೋಡ್ತೇವೆ. ನಮ್ಮ ಅಪ್ಪನ ಕಡೆ ಬಂದಾಗ ತಗೋ ಬರ್ರಿ ಸಹಿತ ಅನ್ನೋ ಸ್ಥಿತಿ ಒಳಗೆ ಉಳಿದಿಲ್ಲ. ನಾವು ಮನೆಯಲ್ಲಿ ಹುಬ್ಳಿಯೊಳಗೆ ಈಗ TV ನೋಡ್ಬೋದು, ಊಟ ಮಾಡೋದು, ತಿನ್ನೋದು, ಟಿಫಿನ್ ಹೋದ್ರೆ. ಯಾಕಂದ್ರೆ ಟೈಮ್ ವೇಸ್ಟ್ ಆಗ್ತಲ್ಲ, ಇದು ಇಂಪಾರ್ಟೆಂಟ್. ಮೊನ್ನೆ ಒಂದು ತಿಂದ ಫಡ್, ಮೊದಲೇ ಫಡ್ ತಿಂದ, 2ನೇ ಫಡ್ ಅರ್ಧ ತಿಂದ, ನಾವು ಏನೋ ಕುರುಕುರು ಅನ್ನಿಸ್ತೇವೆ. ನೋಡ್ತಾನ ಅರ್ಧ ಗಂಟೆಗೆ ತಿಂದ್ಬಿಟ್ಟಾನ. ಅವಾಗ ತಿಂದದ ಖುಷಿ ಪಡ್ಬೇಕು, ನಾವು ಇವು ಅನ್ಬೇಕು. ಅದಕ್ಕೆ ದಯಮಾಡಿ ಏನೇನು ಕೆಲಸ ಮಾಡ್ತೀವಿ ಅದರ ಕಡೆ ಲಕ್ಷ್ಯ ಕೊಟ್ಟು ಕೆಲಸ ಮಾಡ್ರಿ ಅಂತ ಹೇಳೋದ್ರ ಜೊತೆ ಒಂದು ಸರಸ್ವತಿ ಪೂಜೆ ಮಾಡಿದ್ವಿ. ಇದೊಂದು ಹೇಳಿ ಮುಗಿಸ್ಬೇಕು ಹಾಕ್ತೀವಿ. ಸರಸ್ವತಿ ಪೂಜೆ ಮಾಡಿದ್ವಿ. ಯಾಕೆ ಮಾಡಿದ್ರಿ? ಅದಕ್ಕೆ ಮನನ ಮಾಡಿಕೊಡ್ರಿ. ಓದಿದ ಮೇಲೆ ನ್ಯೂ ಐಡಿಯಾಸ್ ಬರ್ತಾವೆ. ಮ್ಯಾಥಮೆಟಿಕ್ಸ್ ಫಾರ್ಮುಲಾ ಹಿಂಗಿತ್ತು, ವಾವ್ ಇನ್ನೂ ಇದು ಹಿಂಗೆ ಮಾಡ್ಬೋದು. ಜನ ನಡ್ಕೊತ ಹೊಂಟಾರ, ಸೈಕಲ್ ಕಂಡು ಹಿಡಿಬೇಕ, ಅದಕ್ಕೂ ಜೋರ ಅದನ್ನು ನಡೆದ್ರೆ ಸ್ಕೂಟರ್, ಅದಕ್ಕೂ 4 ಮಂದಿ ಹೋಗ್ಕೊ. ಕಾರ್ ಆಕ್ಸಿಡೆಂಟ್ ಆಗಬಾರ್ದು, ಇಂಪ್ರೂವ್ಮೆಂಟ್ ಮಾಡ್ಕೊತ ಹೋದ್ರಿ ನೀವು, ಹೌದಲ್ರಿ? ಅದಕ್ಕೆ ಮನನ ಅಂತ ಹೇಳ್ತೀವಿ. ನೀವು ಕಲಿತದ್ದನ್ನು ಹೋದ್ರಿ ಇದೆ ಡಿಫ್ರೆನ್ಸ್. ಇನ್ನೂ ತಿಳಿಲಿಲ್ಲ, ಚಿತ್ರ ತೆಗೆದು ಬಿಡ್ರಿ ಅಂತಾನ. 4 ರೀತಿಯಿಂದ ನಾವು ತಿಳಿಸ್ಕೊಡ್ಬೇಕಾಗ್ತದೆ. ವೀಣೆಯಲ್ಲಿ 4 ತಂತಿ ತೋರ್ಸ್ಯಾರ. ಇಲ್ಲಿ ಮುಖಾಂತರ ನೀವು ತಿಳಿಸು. ಹೆಣ್ಮಗಳ ಯಾಕೆ ತೋರಿಸಿದ್ರಿ? ಇಕ್ವಾಲಿಟಿ, ಅರ್ಧ ಗಂಡಸು ಅರ್ಧ ಹೆಣ್ಣು ಮಕ್ಕಳು, ಹೌದಲ್ಲ? ಅಲ್ಲ. ಮತ್ತು ಕಲ್ಲ ಬಂಡಿ ಮೇಲೆ ಯಾಕೆ ಕೂರ್ಸ್ಯಾರ್ರಿ? ತಾಯಿ ಹೇಳ್ತಾಳ, ನನ್ನ ಕಷ್ಟ ಬೇಕಾದಷ್ಟು ಕಲ್ಲಂಗೆ ಕೂತ್ಕೋತೀನಿ, ನಿನ್ನ ಉದ್ದೇಶಕ್ಕೆ ನಾನು ಪರಿಶ್ರಮ ಪಡ್ತೀನಿ.
ನಂದು ಬಿಡ, ನೀ ಮುಂದೆ ಹೋಗ್ಬೇಕು. ನಿಮ್ಮ ಮಕ್ಕಳ PUC ಯಾವುದೇ ಇರಲಿ, ಅರ್ಧ ಚಪಾತಿ ನೀವು ಕಡಿಮೆ ತಿಂದ್ರೆ ಅಮ್ಮ ಕೇಳ್ತಾರೆ, ಯಾಕೆ ಎಲ್ಲರೂ ತಿಂದು ಬಂದೀನ ಕೇಳ್ತಾರೆ. ಅವು ಹೇಳ್ತಾನೆ ಎಲ್ಲಿ ತಿಂದಿಲ್ಲ, ಅವನೇನು ಸರಳ ಉತ್ತರ ಕೊಡುವುದಿಲ್ಲ. ಆದ್ರೆ ನೀವು ಸಹನೆಯಿಂದ ಏನಂತೀರಿ, ಸೆಲ್ಫ್ ವ್ಯಾಲ್ಯೂಯೇಷನ್ ಮಾಡ್ಕೊಳ್ತೀರಿ. ಯಾಕೆ ಖಾರಾಗಿದ್ದ ಪಲ್ಯ ಸೇರ್ತಾ ಇಲ್ಲ, ಉಪ್ಪಾಗಿದೆ, ಮೊಸರು ಹಾಕಲಿ, ಎಷ್ಟು ಪ್ರಶ್ನೆ ಕೇಳ್ತದೆ. ಅವನು ತಿನ್ಬೇಕ ಅಂದ್ರೆ ಒಬ್ಬ ತಾಯಿ ಅವನು ಬೆಳೆಸ್ಬೇಕಾದ್ರೆ ಎಲ್ಲ ಎಷ್ಟು ಕಷ್ಟಪಡ್ತೀರಿ. ತನ್ನ ಸಮಾಧಾನ ಆಗಲಿದ್ರೆ ಬಂದ ಮೇಲೆ ಹೇಳ್ತಾರೆ, ಅವ ಇವತ್ತು ಊಟನ ಮಾಡಿಲ್ರಿ. ಯಾಕೆ ಆ ಕಾಳಜಿ. ಕಡಿಮೆ ಮಾರ್ಕ್ಸ್ ಬಿದ್ದು ಅಲ್ಲಿಗೆ ಹತ್ತಿದ ಮಾಸ್ಟರ್ ಕಡೆ ಹೋಗ್ತಾರೆ, ಅವ್ನು ಏನು ತಿಳಿಬೇಕು ನೋಡ್ರಿ ಸರ್, ಎಷ್ಟು ಕಾಳಜಿ ಮಾಡ್ತೀರಿ. ಭವಿಷ್ಯ ಅನ್ನೋದು ಕಡೆ ಹೋಗ್ತೀವಿ, ಅವ್ನು ಭವಿಷ್ಯ ಅನ್ನೋದ ಹೇಳ್ರಿ. ಎಷ್ಟು ಕಷ್ಟಪಡ್ತಿರಲ್ಲ, ಅಷ್ಟು ಕಷ್ಟಪಡೋದು ತಾಯಿ. ತನ್ನ ದುಃಖ ಬೇಕಾದ್ರಲ್ಲಿ ಬಂಡಿಗಲ್ಲಂಗಿರಲಿ ಅದ್ರ ಮೇಲೆ ಕೂತ್ಕೊಂಡು ನಮ್ಮ ಶ್ರೇಯಸ್ಸಿಗೆ ಏನು ಹೊಡೆದಾಟ ಆಕೆ ಕಣ್ಣ ನೀರು ಬರದಂಗೆ ಮಾಡಲಿ ಅನ್ನೋ ಸರಸ್ವತಿ ಪೂಜೆ. ಈ ಬೇಕಾದ ದೊಡ್ಡ ಮಗ ಜನ್ಮ ಕೊಟ್ಟ ತಾಯಿ ಕಣ್ಣಾಗ ನೀರು ಬರಬಾರ್ದು. ಹಾಗಾದ್ರೆ ಸರಸ್ವತಿ ಪೂಜೆ ಬೇಡ್ಕೊಂಡಿದೆ. ಭೇಟಿಗೆ ಧನ್ಯವಾದಗಳನ್ನು ಹೇಳ್ತಾ ಬೇರೆ ಒಂದು 4 ಲೈನ್ ಮುಗಿಸ್ತೀನಿ. ಕೂಡಿ ಓದಿ ಕೂಡಾಡಿ ಕೂಡಿ ಅರಿಯೋಣ, ಕೂಡಿ 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 ಓದಿ ಎಲ್ಲಿಂದ ಬಂದಿವಿ. ಕೂಡಿ ಓದಿ ಕೂಡಿ ಆಡಿ, ಆಡ್ಬೇಕಾದ್ರೆ ಹೇಗಿರ್ತದೆ, ಗೆದ್ದ ಮೇಲೆ ಅಪ್ರಿಸಿಯೇಟ್ ಮಾಡ್ತೀವಿ, ಏನು ಬೆಸ್ಟ್ ಆಡಿದ್ವಿ ಲಾಸ್ಟ್ ಬರುತ್ತದೆ. ಕೂಡಿ ಓದಿ ಕೂಡಾಡಿ ಕೂಡಿ ಅರಿಯೋಣ, ಕೂಡಿ 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 ತಿಂದು ಕೂಡುಂದು ಕುಡಿದು ದುಡಿಯೋಣ, ಕೂಡಿ 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 ನಡೆದು ಒಡಗೂಡಿ ಪಡೆದು ನುಡಿ ಕೇಳಿ ಕೇಳಿ ಕೂಡಿ. ಇವತ್ತು ನೀವು ಬಂದದ್ದು ಅದರ ಸಲುವಾಗಿ. ನೀವೆಲ್ಲಿದ್ದೀರಿ, ಅವರೆಲ್ಲಿದ್ದಾರೆ, ಇವ್ರು ಹೆಂಗಿದ್ದಾರೆ, ಅವ್ರು ಹೆಂಗಿದ್ದಾರೆ, ನಮ್ಮ ದೋಸ್ತ್ ಎಲ್ಲಿದ್ದಾನೆ ಎಲ್ಲ ಕೇಳ್ತೀರಿ. ಕೂಡಿ ನಡೆದು ಒಡಗೂಡಿ ಪಡೆದು ನುಡಿ ಹೇಳಿ ಕೇಳಿ ಕೂಡಿ ಕೂಡಿ ಬೆಳೆದು ಬೆಳಗೋಣ ದೇವರಡು, ಕೂಡಿ 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 ಅಂತ ಹೇಳ್ತಾ ಅವಕಾಶ ಕೊಟ್ಟಂಥ ಎಲ್ಲ ಸಂಘಟಕರಿಗೆ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಅನಂತ ಅನಂತ ಅನಂತ